ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. ಒಂದೊಂದು ಹೊಸ ಟ್ವಿಸ್ಟ್ಗಳು ಬರ್ತಾ ಇದ್ದಾವೆ. ನಿಂಗವಜ್ಜಿ ಈಗಾಗಲೇ ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದಂಥ ನಿಂಗವಜ್ಜಿ ಅಜಿತಾ ಎಲ್ಲೋ ನಿನ್ನ ಹೆಂಡತಿ ಭೂಮಿ ಕರೆಸೋ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೇಳಿ ಅಜಿತಾ ಹಾಂ ಅಜ್ಜಿ ಈಗಲೇ ಕರ್ಕೊಂಬತ್ತೆ ಅಂತ ಹೇಳ್ತಾರೆ. ರೂಮಲ್ಲಿ ಹೋಗಿ ಗುಣಕ್ಕೆ ತರ್ತಾರೆ. ಏನು ಮಾಡೋದು ಎತ್ತು ಮಾಡೋದು, ಯಾರನ್ನ ಹೋಗಿ ನಾನೀಗ ನನ್ನ ಹೆಂಡತಿ ಭೂಮಿ ಅಂತ ತೋರಿಸ್ಲಿ ಅಂತ ಹೇಳ್ಬಿಟ್ಟು ಚಿಂತೆಗೀಡಾಗ್ತಾರೆ. ಆಗ ಭೂಮಿ ಇದ್ದಳು ನನ್ನ ಅಂತ ಹೇಳ್ತಾಳೆ. ಏನು ಹೇಳ್ತಿದ್ದೆ ನೀನು ತಲೆ ಸರಿ ಇದೆಯಾ ಅಂತ ಕೇಳ್ತಾರೆ ಡೈರೆಕ್ಟಾಗಿ. ಹೌದು ಸಾಹೇಬ್ರೆ, ನಿಂಗವಾಜಿ ಮುಂದೆ ವಿಷಯ ನಾವೇ ಮುಚ್ಚಿಟ್ಟಿದ್ವಿ, ಮನೆಯವ್ರದ್ದು ಏನೂ ತಪ್ಪಿಲ್ಲ, ಇದಕ್ಕೆಲ್ಲ ಕಾರಣ ನಾವೇ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಹೇಳ್ತಾಳೆ. ಭೂಮಿ ಏನು ಹೇಳ್ತಿದ್ದೀಯ ನೀನು ಅಂತ ಹೇಳ್ತಾರೆ. ಹೌದು ಸಾಹೇಬ್ರೆ, ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ, ಈಗಲಾದರೂ ನಾವು ಅಜ್ಜಿಗೆ ನಿಜ ಹೇಳಲೇಬೇಕು ಅಂತ ಹೇಳಿದಾಗ ಅನಿವಾರ್ಯವಾಗಿ ಹೇಳಕ್ಕೆ ಹೋಗ್ತಾರೆ. ನಿಂಗವಜ್ಜಿ ಮುಂದೆ ತಾಳೆ ತೆಗೆದುಬಿಟ್ಟು ಮನಸ್ವಿನಿನೂ ನಾನೇ ಭೂಮಿನೂ ನಾನೇ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಮುಂದೆ ಹೇಳ್ತಾರೆ. ಹೇಳಿದಾಗ ಅಜ್ಜಿ ತುಂಬ ಕೋಪ ಮಾಡ್ಕೊಳ್ತಾರೆ. ಏನಿದು ಹಿಂಗೆ ಮಾಡಿಬಿಟ್ರಿ, ಹಿಂಗೆ ಮೋಸ ಮಾಡಿಬಿಟ್ರಿ, ಎಷ್ಟೋ ಸರಿ ನಾನೇ ಈ ಮನಸ್ವಿನಿನೇ ಯಾಕೆ ನಮ್ಮ ಅಜ್ಜಿದ ಹೆಂಡತಿ ಆಗಬಾರ್ದಿತ್ತು ಅಂತ ನಾನು ಅಂದ್ಕೊಳ್ತಾ ಇದ್ದೆ, ಆದರೆ ಯಾಕೆ ನೀವು ವಿಷಯ ಮುಚ್ಚಿದ್ರಿ, ನಾನೇ ನಿಮ್ಮ ಮನೆಗೆ ಸಂಬಂಧಪಟ್ಟವಳ ಹಾಗೆ ಹೀಗೆ ಅಂತ ಅಜ್ಜಿ ಬಯಕೆ ಶುರು ಮಾಡ್ತಾಳೆ. ಆದರೆ ಭೂಮಿ ಇದ್ದಳು, ಅಜ್ಜಿ ಮನೆಯವ್ರನ್ನ ಯಾರೂ ಬೈಬೇಡಿ ಅಜ್ಜಿ, ಇದು ನಂದು ಮತ್ತು ಸಾಹೇಬ್ರದೇ ತಪ್ಪು, ಎಲ್ಲಿ ಹೇಳಿದರೆ ನೀವು ಕೋಪ ಮಾಡ್ಕೊಳ್ತಿರೋ ಏನೋ ಅನ್ನೋ ಕಾರಣಕ್ಕೋಸ್ಕರ ಹೇಳಲಿಲ್ಲ ಅಜ್ಜಿ, ದಯವಿಟ್ಟು ಕ್ಷಮಿಸ್ಬಿಡು ಅಜ್ಜಿ ಅಂತ ಹೇಳ್ಬಿಟ್ಟು ಭೂಮಿ ಬಹಳ ರಿಕ್ವೆಸ್ಟ್ ಮಾಡ್ಕೋತಾಳೆ. ಹಾಗಾದರೆ ಈಗ ನಿಂಗವಜ್ಜಿನೇ ಭೂಮಿ ಕೇಳ್ಕೊಳ್ತಾಳೆ ದೇವ್ರ ಹತ್ರ ಕೂತ್ಕೊಂಡು, ದೇವರೇ ಹೇಗಾದರೂ ಮಾಡಿ ನನಗೆ ಈ ಮನೇಲಿ ಇರೋಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳಿರ್ತಾಳೆ. ಸೊ ಆ ಒಂದು ದೇವರ ರೂಪದಲ್ಲಿ ನಿಂಗವಜ್ಜಿ ಬಂದಿದ್ದಾಳೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಯಾಕಂತಂದರೆ ಭೂಮಿ ನಿಂಗವಜ್ಜಿ ಮುಂದೆ ಸತ್ಯ ಹೇಳ್ತಾಳೆ. ಅದಕ್ಕೆ ಅಜಿತ್ ಕೂಡ ಅನುಮತಿ ಕೊಡ್ತಾರೆ, ಮನೆಯವರು ಕೂಡ ಅನುಮತಿ ಕೊಡ್ತಾರೆ. ಹಾಗಾದರೆ ನಿಂಗವಜ್ಜಿ ಮುಂದೆ ಸತ್ಯ ಹೇಳೋದು ನಿಜನಾ, ಇದು ಕನಸಾ ನನಸಾ, ಯಾರಿಗೆ ಗೊತ್ತು, ಯಾವಾಗ ಕನಸು ಕಾಣ್ತಾರೆ, ಯಾವಾಗ ನಿಜ ಹೇಳ್ತಾರೆ, ಯಾವಾಗ ಅದಲು ಬದಲಾಗ್ತಾರೆ ಒಂದು ಗೊತ್ತಾಗೋದಿಲ್ಲ. ಸೊ ಬರೀ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಒಂದೊಂದು ಸಾರಿ ನಮಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಕತೆ, ಒಳ್ಳೆ ಕೆಲಸ ಮಾಡಿದ್ಲು ಭೂಮಿ, ಒಳ್ಳೆ ಕೆಲಸ ಮಾಡಿದ್ರು ಅಜಿತ್ ಅಂದಾಗ ಅದನ್ನು ಹೆಂಗೋ ತಿರುಗಿಸು ಮರಗಿಸಿ ಮತ್ತೆ ಅದಕ್ಕೆ ಒಂದು ಬೇರೆ ಅರ್ಥನೇ ಕೊಟ್ಬಿಡ್ತಾರೆ. ಈಗಲೂ ಕೂಡ ಈ ಘಟನೆ ನಡೆದಿದೆ, ಇದು ನಿಜನಾ ಸುಳ್ಳ, ಇದು ಕನಸಾ ನಿಜನಾ, ಸಂಗೀತ ಕನಸ, ಭೂಮಿ ಕನಸ, ಅಜಿತ್ ಕನಸ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಈ ಧಾರಾವಾಹಿಯಲ್ಲಿ ಬರೀ ಕನಸು ಕಾಣೋದು ಬರೀ ಇದೇ ಆಗಿದೆ. ಹಾಗಾಗಿ ನಮಗೆ ಅನಿಸ್ತಾ ಇದೆ ಕನಸ ನಿಜನ ಅನ್ನೋದನ್ನು ನಾವು ಸಂಪೂರ್ಣ ಒಂದು ವಿಡಿಯೋನ ನಾನು ಮುಂದಿನ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.